ನಡಿ. ಕೈ ಮುಗಿದು ಏರುಗಿದು ಕನ್ನಡದ ತೇರು. ಶುರು ಮಾಡಿ ಒಂದು ಆಟೋದಿಂದ ಶುರು ಮಾಡಿ ನೆಕ್ಸ್ಟ್ ಇನ್ನೊಂದು 2-3 ಆಟೋ ತಗೊಳ್ಳೋಣ ಅಂತ. ಅದು ಹೆಂಗೆ ಅಂದರೆ ಈಗ ಆಟೋಗಳಲ್ಲೇ ಅಚೀವರ್ಸ್ ಇರ್ತಾರಲ್ವ, ಶುರು ಮಾಡಿ ಕೆಲಸ ಮಾಡಿ. ಈ ಶಾಲ್ ಪಡೆಯೋಕ್ಕೆ ಪ್ರತಿ ವರ್ಷ ಆಟೋ ಸ್ಟ್ಯಾಂಡ್ಗಳ ಹತ್ರ ನಾನು ನಿಂತ್ಕೋತಾ ಇದ್ದೆ. ಬಟ್ ಈ ಶಾಲ್ ಇವಾಗ ನನಗೆ ಹೆಮ್ಮೆಯಿಂದ ಹಾಕ್ತಾ ಇದ್ದಾರೆ ಪ್ರತಿಯೊಬ್ಬರು. ಅದನ್ನು ನಾನು ಗಳಿಸಿರೋದು. ಏನು ಸರ್ ಶಂಕರಣ್ಣ ಎದೆ ಮೇಲೆ ಹಾಕೊಂಡ್ಬಿಟ್ಟಿದ್ದೀರಾ? ಯಾಕೆ ಸರ್ ಹಾಕ್ಕೋಬಾರ್ದ? ನಮ್ಮ ಆಟೋದವ್ರಿಗೆ ಇವ್ರದೇ ಗೊತ್ತು ಸರ್. ಪರಭಾಷಿಗರಿಗೆ ಕನ್ನಡ ಕಲಿಸುವಂಥ ಒಂದು ಚಿಕ್ಕ ಪ್ರಯತ್ನ ಮಾಡ್ತಾ ಇದ್ದೀನಿ. ಅವರೇ ನನಗೆ ಟ್ರಾಫಿಕ್ ಪೊಲೀಸ್ ಕಮಿಷನರ್ ಆಫೀಸಿಗೆ ಕರೆದುಬಿಟ್ಟು ಪ್ರತಿಯೊಬ್ಬ ಆಟೋ ಚಾಲಕನು ಕನ್ನಡದ ಮೇಲೆ ಪ್ರೀತಿ ಇದ್ದೇ ಇದೆ ಸರ್. ಬರೀ ನವೆಂಬರ್ ತಿಂಗಳು ಅಂತಲ್ಲ, ಅಂದ್ಬಿಟ್ಟು ನಾನು ಕಾಲು ಹಿಡ್ಕೊಂಡು ನೀನು ಬೆಟ್ಟಿಂಗ್ ಪ್ರಮೋಷನ್ ಮಾಡಿದ್ದೆ ಅದರಿಂದ ನಾನು ಹಾಳಾದೆ ಅಂತ ನನಗೆ ಯಾರು ಕೇಳಬಾರ್ದು. ಸ್ಕೂಲ್ ನೀಡುವಂಥ ಕೆಲವೊಂದು ಜೀವನದ ಪಾಠಗಳು ಅಷ್ಟು ಈಸಿಯಾಗಿ ಯಾರೂ ಕೊಡಲ್ಲ ಸರ್. ನಮ್ಮ ಮುಸ್ಲಿಮ್ಸಲ್ಲಿ ಒಂದು ಇದು ಇದೆ ಸರ್, ತಂದೆ ಮನೆ ಯಜಮಾನ ತೀರ್ಕೊಂಡ್ಮೇಲೆ ಮನೆ ಹೆಂಗಸು ಹೊರಗಡೆ ಹೋಗಬೇಕು. ಯಾಕಂದರೆ ಸರ್ ನಮ್ಮ ಜೀವನ ಹೆಂಗಂತಂದರೆ ದಿನ ದುಡಿದು ದಿನ ತಿನ್ನೋರು ನಾವು. ನಮಗೇನು ಲಕ್ಷ ಇಲ್ಲ, ಕೋಟಿ ಬಂಗ್ಲೆ ಇಲ್ಲ. ನಮ್ಮ ಮನೆ ಹೆಂಗಿದೆ ನಿಮ್ಗೆ ತೋರಿಸ್ತೀನಿ ಬನ್ನಿ ಸರ್. ಕನ್ನಡ ಮಾಧ್ಯಮದ ಸಮಸ್ತ ವೀಕ್ಷಕ ದೇವಾನುದೇವತೆಗಳೆಲ್ಲರಿಗೂ ಕೂಡ ಶರಣಾರ್ಥಿಗಳು. ಇವತ್ತು ನಮ್ಮ ಜೊತೆಗೆ ಇರೋದು ಬಾಗಲಕೋಟೆಯಿಂದ ಬೆಂಗಳೂರಿಗೆ ಜೀವನ ಕಟ್ಟೋಕ್ಕೆ ಅಂತ ಬಂದ ಆಟೋ ಚಾಲಕ. ಬರೀ ಅವ್ರನ್ನ ಆಟೋ ಓಡಿಸೋಕ್ಕೆ ಅಂತ ಬಂದಿರುವಂಥ ವಿಚಾರಕ್ಕೋಸ್ಕರ ಇವತ್ತು ಇಂಟ್ರ್ಯೂ ಮಾಡ್ತಿಲ್ಲ. ಆ ಇಂಟ್ರ್ಯೂ ಮಾಡೋದಕ್ಕೆ ರೀಸನ್ ಇದೆ. ದಯಮಾಡಿ ಅದೇನು ಅಂತ ಅವ್ರ ಬಾಯಿಂದ ತಿಳ್ಕೊಳ್ಳೋಣ. ಪ್ಲೀಸ್ ಸರ್, ಬನ್ನಿ ಸರ್, ನಾನು ಪರಿಚಯ ಮಾಡಿಕೊಡಿ ಸರ್. ನಮಸ್ಕಾರ. ಆಟೋ ಕನ್ನಡಿಗ ಅಂತ ತುಂಬ ಜನಕ್ಕೆ ಗೊತ್ತು. ಲರ್ನ್ ಕನ್ನಡ ವಿತ್ ಆಟೋ ಕನ್ನಡಿಗ ಅಭಿಯಾನ ಮಾಡ್ತಾ ಇದ್ದೀನಿ. ಜೊತೆಗೆ ನನ್ನ ದಿನನಿತ್ಯದ ಜೀವನವನ್ನು ವಿಡಿಯೋ ಮುಖಾಂತರ ತೋರಿಸ್ತಾ ಇರ್ತೀನಿ, ಬ್ಲಾಗ್ ಮುಖಾಂತರ. ನೋಡಿರ್ತೀವಿ ಸರ್, ನಾವೆಲ್ಲ ನೋಡಿದ್ದೀವಿ. ತುಂಬ ಚೆನ್ನಾಗಿ ಬರ್ತಾ ಇದೆ. ಸರ್ ಹಂಗೆ ನೆನ್ಸ್ಬಿಟ್ರಿ? ಏನಿಲ್ಲ ಸರ್, ಆಟೋದವ್ರನ್ನ ಮೊದಲನೇ ಸಾರಿ ಸಾರ್ ಅಂತ ಕರೆದಿದ್ದು ನೀವೇನೆ. ಎಲ್ಲರೂ ನಮ್ಮೂರಲ್ಲೆಲ್ಲ ದುಡಿಮೆ ಆಗ್ತಾ ಇರಲಿಲ್ಲ ಸರ್. 50 ರೂಪಾಯಿ 60 ರೂಪಾಯಿ ಪೇಮೆಂಟ್ ಇರ್ತಾ ಇತ್ತು. ಅವಾಗೆಲ್ಲ ನಾವು ಒಂದು 16-17 ವಯಸ್ಸನ್ನು ಆವಾಗ ಬಂದ್ವಿ. ನಾನು ನಮ್ಮ ತಮ್ಮ ಎಲ್ಲರೂ ಜೊತೆಗೂಡಿ ಬಂದು ಇಲ್ಲೇ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಯಾವ್ದು ಸಿಗುತ್ತೆ ಅದನ್ನು ಮಾಡ್ತಾಯಿದ್ವಿ. ಗಾರೆ ಕೆಲಸ, ಕಂಬಿ ಕೆಲಸ, ಎಲ್ಲ ಕೆಲಸನೂ ಸ್ಟಾರ್ಟ್ ಮಾಡಿ ಆಮೇಲೆ ನಾನು ಆಟೋಗೆ ಬಂದೆ. ಡೆಲಿವರಿ ಕೆಲಸನೂ ಎಲ್ಲ ಮಾಡಿದ್ದೀನಿ. ಎಲ್ಲ ಥರದ ಕೆಲಸನೂ ಮಾಡಿಬಿಟ್ಟು ಇವಾಗ ಈ ಆಟೋನ ಹಾಕ್ಕೊಂಡಿರೋದು. ಇದ್ರ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಪರಭಾಷಿಗರಿಗೆ ಕನ್ನಡ ಕಲಿಸುವಂಥ ಒಂದು ಚಿಕ್ಕ ಪ್ರಯತ್ನ ಮಾಡ್ತಾಯಿದ್ದೀನಿ. ಇದಕ್ಕೆ ಜೊತೆಯಾಗಿ ನಮ್ಮ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಅವರು ಇದ್ದಾರೆ. ಇವಾಗ ಇದೇ ಕಾನ್ಸೆಪ್ಟನ್ನು ಸ್ವಲ್ಪ ಚೇಂಜಸ್ ಮಾಡಿ, ಅಂದರೆ ನಾನು ಸಂಘಟನೆ ಲೋಗೋ ಎಲ್ಲ ಹಾಕಿದ್ದೆ, ಅದನ್ನೆಲ್ಲ ತೆಗೆದು ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಅವರ ಅಫಿಷಿಯಲ್ ಸ್ಪಾನ್ಸರ್ ಆಗಿ ಬಂದಿದ್ದಾರೆ. 1 ಲಕ್ಷ ಆಟೋಗಳಿಗೆ ಇದನ್ನು ಹಾಕುವ ಗುರಿ ಇದೆ. ಆದಷ್ಟು ಬೇಗ ಅದು ನೆರವೇರುತ್ತೆ. ಜೊತೆಗೆ ಉಳಿದ ಆಟೋಗಳಿಗೆ ನಾನು ಹಾಕುವಂಥ ಕೆಲಸನ ನಾನು ಮುಂದುವರಿಸ್ತೀನಿ. ಇದು ಹೆಂಗೆ ಸರ್ 1 ಲಕ್ಷಕ್ಕೆ ರೀಚ್ ಆಗಬೇಕು ಅಂತ ಹೆಂಗೆ ಆಗ್ತದೆ? ಪ್ರತಿಯೊಂದು ಸ್ಟೇಷನಿಂದ ಒಂದು 100-150 ಗಾಡಿಗಳು 100 ಸ್ಟೇಷನಿಂದ ಅದು ಹಾಕೋಕ್ಕೆ ಅವ್ರು ಪ್ಲಾನ್ ಮಾಡಿದ್ದಾರೆ. ಮೊನ್ನೆ ರಾಜ್ಯೋತ್ಸವ ದಿನನೇ 5,000 ಆಟೋಗಳಿಗೆ ಹಾಕಲಾಯಿತು. ಈ ಪೋಸ್ಟ್ನ ಎಷ್ಟು ಗಾಡಿಗಳಿಗೆ ಹಾಕ್ತಿದೆ ಅಂತ ನೋಡೋಣ ಬನ್ನಿ. ಅದೆಲ್ಲ ನಿಮ್ಮ ಸ್ವಂತ ಬಜೆಟ್? ಇಲ್ಲ ಸರ್, ಇದಕ್ಕೆ ಸ್ಪಾನ್ಸರ್ ಇವರೇ ಸರ್, ಬೆಂಗಳೂರು ಟ್ರಾಫಿಕ್ ಪೊಲೀಸರು. ಇದಕ್ಕಿಂತ ಮುಂಚೆ ಈ ಕಾರ್ಡನ್ನು ನಾನು ಏನು ಮಾಡಿಸಿದ್ದೇನಲ್ವ, ಇದಕ್ಕೆಲ್ಲ ನನ್ನ ಸ್ವಂತ ದುಡ್ಡಲ್ಲಿ ಹಾಕಿರೋದು. ಇದಕ್ಕೆಲ್ಲ ಇವಾಗ ಬೆಂಗಳೂರು ಟ್ರಾಫಿಕ್ ಪೊಲೀಸರು ಅಫಿಷಿಯಲ್ ಸ್ಪಾನ್ಸರು. ಬೇರೆ ಬೇರೆ ಅಗ್ರಿಗೇಟರ್ ಕಂಪ್ನಿಗಳು ಬಂದವು ಸರ್ ನನ್ನ ಹತ್ರ. ನನಗೆ ಅಗ್ರಿಗೇಟರ್ನ ಬೆಳೆಸೋದು ಇಷ್ಟ ಆಯ್ತು. ಅಂದ್ರೆ ಒಳ್ಳೆ ಕೆಲಸಕ್ಕೆ ಮಾಡಕ್ಕೆ ಹೊರಟ್ರೆ ಪೊಲೀಸ್ನವ್ರು ಕೂಡ ನಿಮಗೆ ಸಪೋರ್ಟ್ ಮಾಡ್ತಾರೆ ಅಂತ? ಖಂಡಿತ ಸರ್, ಖಂಡಿತ. ಅವರೇ ನನಗೆ ಟ್ರಾಫಿಕ್ ಪೊಲೀಸ್ ಕಮಿಷನರ್ ಆಫೀಸಿಗೆ ಕರೆದುಬಿಟ್ಟು ನನಗೆ ಅಪ್ರಿಷಿಯೇಟ್ ಮಾಡಿದ್ರು. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆಯಾ, ಇದೇ ರೀತಿ ಮುಂದುವರಿಸು, ಇದಕ್ಕೆ ನಾವು ಬೆಂಬಲವಾಗಿರ್ತೀವಿ ಅಂತ ಕೂಡ ಹೇಳಿದ್ರು. ಅದಕ್ಕೆ ಸಾರ್ವಜನಿಕರಲ್ಲಿ ಸಂಚಾರಿ ನಿಯಮಗಳ ಬಗ್ಗೆ ತಿಳುವಳಿಕೆ ಮೂಡಿಸೋದಕ್ಕೆ ಪ್ರತಿದಿನ ಅಂದರೆ ಒಳ್ಳೆ ಕೆಲಸನ ಮಾಡ್ತಾ ಇದ್ದೀನಿ. ಅದಕ್ಕೆ ತುಂಬ ಜನ ಸಪೋರ್ಟಿವ್ ಆಗಿ ಬಂದಿದ್ದಾರೆ. ನೆಗೆಟಿವ್ ಆಗ್ತಾ ಇದೆ. ಏನಂತಂದರೆ ಆ್ಯಸ್ ಅ ಮುಸ್ಲಿಮ್ ತುಂಬ ಜನ ಹೇಳ್ತಾ ಇದ್ದಾರೆ, ಫಸ್ಟ್ ಅವ್ರಿಗೆ ಕಲಿಸು ಇವ್ರಿಗೆ ಕಲಿಸು. ನನಗೆ ಅವ್ರಿಗೆಲ್ಲ ಕಲ್ಸ್ಕೊಂಡು ಕೂತ್ಕೋಷ್ಟು ಪುರ್ಸತ್ತಿಲ್ಲ. ನನ್ನ ದುಡಿಮೆನೂ ನಾನು ನೋಡಬೇಕು. ದುಡಿಮೆ ಜೊತೆಗೆ ಇದನ್ನು ಮಾಡ್ತಾ ಇದ್ದೀನಿ. ಇದರಿಂದ ಕೆಲವೊಬ್ರಿಗೆ ಏನು ಹೊಟ್ಟೆ ಉರಿಯೋ ಗೊತ್ತಿಲ್ಲ. ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ ಸರ್, ಅದನ್ನು ನಾನು ಮುಂದುವರಿಸ್ತೀನಿ. ಕನ್ನಡದ ಮೇಲೆ ಅಷ್ಟೊಂದು ಪ್ರೀತಿ? ಹುಟ್ಟಿದ್ದು ಕರ್ನಾಟಕದಲ್ಲಿ, ಕನ್ನಡ ಕಲಿತಿದ್ದು ಕೂಡ ನಾನು ಕನ್ನಡ ಶಾಲೆಯಲ್ಲಿ. ನನ್ನ ಶಾಲೆಯ ಹೆಸರು ಬಂದ್ಬಿಟ್ಟು ಸಜ್ಜನ ಹಿರಿಯ ಪ್ರಾಥಮಿಕ ಶಾಲೆ ಅಂತ ನಮ್ಮೂರಲ್ಲಿರೋದು. ಅದೇ ಸ್ಕೂಲಲ್ಲಿ ನಾನು ಕನ್ನಡ ಕಲಿತಿರೋದು. ತುಂಬ ಜನ ಹೇಳ್ತಾರೆ ನೀನು ಕನ್ನಡ ಸ್ಪಷ್ಟವಾಗಿ ಮಾತಾಡ್ತೀಯ ಅಂತ. ಗೊತ್ತಿಲ್ಲ, ಕೆಲವು ಜನ ಬೇರೆ ರೀತಿ ಮಾತಾಡ್ತಾರೆ. ಬಟ್ ನಾನು ಕಲಿತಿದ್ದು ಕನ್ನಡ ಶಾಲೆಯಲ್ಲಿ ಆಗಿದ್ದರಿಂದ ನನಗೆ ಕನ್ನಡದ ಮೇಲೆ ಸ್ವಲ್ಪ ಜಾಸ್ತಿನೇ ಇದೆ ಪ್ರೀತಿ. ಅದರಲ್ಲೂ ಇವಾಗ ಆಟೋ ಚಾಲಕ. ಪ್ರತಿಯೊಬ್ಬರಿಗೂ ಅಷ್ಟೊಂದು ಪ್ರೀತಿ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಕೆಲವೊಬ್ರಿಗೆ ಇರುತ್ತೆ November 1. ಬಟ್ ನಾವು ಮಾಡುವಂಥ ರಾಜ್ಯೋತ್ಸವನ ಯಾರೂ ಮಾಡಲ್ಲ. ಅದರಲ್ಲೂ ಎಲ್ಲೋ ಬೋರ್ಡ್ ಚಾಲಕರು, ಆಟೋ ಚಾಲಕರು ಮಾಡುವಂಥ ರಾಜ್ಯೋತ್ಸವನ ಯಾರೂ ಅಷ್ಟು ಅದ್ದೂರಿಯಾಗಿ ಮಾಡೋಕ್ಕಾಗಲ್ಲ ಸರ್. ಪ್ರತಿಯೊಬ್ಬ ಆಟೋ ಚಾಲಕನು ಕನ್ನಡದ ಮೇಲೆ ಪ್ರೀತಿ ಇದ್ದೇ ಇದೆ ಸರ್. ಬರೀ November ತಿಂಗಳು ಅಂತಲ್ಲ,
ಕೆಲವೊಬ್ರು ಏನಾಗ್ತಾರೆ ಗೊತ್ತಾ ಸರ್, ನವೆಂಬರ್ 1 ಬಂತು ಅಂದರೆ ಎಲ್ಲ ಯಾವ ಡಿಪಾರ್ಟ್ಮೆಂಟೇ ಆಗಿರಲಿ ಯಾರೇ ಆಗಿರಲಿ ಅವ್ರನ್ನ ನೀವು ನೋಡಿ ನವೆಂಬರ್ 1 ರಾಜ್ಯೋತ್ಸವನ ಮಾಡಿ ಮುಗಿಸ್ಬಿಡ್ತಾರೆ. ಅದು ನಮ್ಮ ಆಟೋ ಚಾಲಕ ಹಂಗಲ್ಲ ಸರ್, ಪೂರ್ತಿ ತಿಂಗಳೇನು ಪೂರ್ತಿ ವರ್ಷ ಬೇಕಿದ್ರು ನಾವು ಈ ಬರೀ ನವೆಂಬರ್ ತಿಂಗಳಲ್ಲಿ ಮಾಡಿದ್ರು ಇಡೀ ವರ್ಷ ನೆನ್ಪಿಟ್ಕೋಬೇಕು. ಆ ರೇಂಜ್ಗೆ ನಾವು ರಾಜ್ಯೋತ್ಸವನ ಮಾಡ್ತೀವಿ. ನಮ್ಮ ಚಾಲಕರು, ಅದರಲ್ಲೂ ಆಟೋ ಚಾಲಕರು, ಪ್ರತಿಯೊಬ್ಬ ಎಲ್ಲೋ ಬೋರ್ಡ್ ಡ್ರೈವರು ಕೂಡ ಈ ಶಾಲ್ ಪಡೆಯೋಕ್ಕೆ ಪ್ರತಿ ವರ್ಷ ಆಟೋ ಸ್ಟ್ಯಾಂಡ್ಗಳ ಹತ್ರ ನಾನು ನಿಂತ್ಕೋತಾ ಇದ್ದೆ. ಬಟ್ ಈ ಶಾಲ್ ಇವಾಗ ನನಗೆ ಹೆಮ್ಮೆಯಿಂದ ಹಾಕ್ತಾ ಇದ್ದಾರೆ ಪ್ರತಿಯೊಬ್ಬರು. ಅದನ್ನು ನಾನು ಗಳಿಸಿರೋದು ತುಂಬ ಹೆಮ್ಮೆ ಅನಿಸುತ್ತೆ ಈ ಶಾಲ್ಗೋಸ್ಕರ. ಇದರ ಬೆಲೆ ಎಷ್ಟಾದರೂ ಇರ್ಬೋದು, ಬಟ್ ಇದನ್ನು ಪಡ್ಕೋಬೇಕು ಅಂತಂದರೆ ತುಂಬ ಕಷ್ಟಪಡ್ತಿದ್ವಿ ನಾವು. ಇದೇ ಹೋದ ವರ್ಷ ರಾಜ್ಯೋತ್ಸವದಲ್ಲಿ ನನ್ನ ಹತ್ರ ಇನ್ನೂ ಫೋಟೋಸ್ ಇದ್ದಾವೆ. ಆ ಟೈಮಲ್ಲಿ ಇನ್ನೊಂದು ಬರುತ್ತೆ ಗೊತ್ತಾ ಸರ್ ನಿಮಗೆ, ತೆಳ್ಳಗೆ ಬಟ್ಟೆ ಗೊತ್ತು. ಅದು ಬೇಡ, ನನಗೆ ಇದು ಬೇಕು ಅಂತ ಎಷ್ಟೋ ಕಿತ್ತಾಡಿದ್ವಿ ನಾವು. ಬಟ್ ಇವಾಗ ಇದು ಇದೆ ನನ್ನ ಹತ್ರ. ತುಂಬ ಹೆಮ್ಮೆ ಅನಿಸುತ್ತೆ ಸರ್, ನಾನು ಬೆಳೆದು ಬಂದ ರೀತಿ, ನಾನು ಪಟ್ಟ ಶ್ರಮಕ್ಕೂ ಒಂದು ಬೆಲೆ ಸಿಕ್ಕಿದೆ ಅಂತ. ಇನ್ನೂ ದೊಡ್ಡ ಮಟ್ಟಕ್ಕೆ ನಾನು ತೊಗೊಂಡು ಹೋಗ್ತೀನಿ. ಪ್ರತಿಯೊಬ್ಬ ಪ್ರವಾಸಿಗರಿಗೂ ಕನ್ನಡ ಕಲಿಸುವಂಥ ನನ್ನ ಚಿಕ್ಕ ಪ್ರಯತ್ನ. ಇದು ಬರೀ ಇಷ್ಟಕ್ಕೆ ನಿಲ್ಲಲ್ಲ, ಬೇರೆ ಬೇರೆ ವರ್ಡ್ಸ್ಗಳು ಆ್ಯಡ್ ಆಗುತ್ತೆ, ಪ್ರತಿಯೊಂದನ್ನು ಮಾಡ್ತಾ ಇರ್ತೀನಿ. ಅಂದರೆ ನಾನು ಕನ್ನಡನ ಇಂಗ್ಲೀಷ್ ಮುಖಾಂತರ ಕಲಿಸ್ತಾ ಇದ್ದೀನಿ. ಅದಕ್ಕೆ ತುಂಬ ಜನ ಅಂತಿರ್ಬೋದು ಕಂಗ್ಲೀಷ್ ಅಂತ. ಕನ್ನಡನ ಇಂಗ್ಲೀಷ್ ಮುಖಾಂತರ ನಾನು ಕಲ್ಸಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. ಏನಂತಂದರೆ ನಾವು ಅವರಿಗೆ ಲಿಪಿ ಮುಖಾಂತರ ಕಲ್ಸಕ್ಕೆ ಟ್ರೈ ಮಾಡಿದ್ರೆ ಇಂದ ಕಲಿಸ್ಬೇಕಾಗತ್ತೆ. ಸೊ ಆದಷ್ಟು ಅವ್ರಿಗೂ ಈಸಿಯಾಗಿರಬೇಕು, ಆ ರೀತಿ ನಾನು ಕಲ್ಸಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನೋಡೋಣ ಸರ್ ಇನ್ನೂ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ. ಕನ್ನಡದ ಬಗ್ಗೆ ಖಂಡಿತ ಅಭಿಮಾನ ಇದೆ. ಕನ್ನಡ ಮಾತಾಡೋದು ನಮಗೆ ತುಂಬ ಇಷ್ಟ. ಯಾಕಂತಂದರೆ ತುಂಬ ಜನ ನಮ್ಮ ಮುಸ್ಲಿಂ ಫ್ರೆಂಡ್ಸು ಹೇಳ್ತಿರ್ತಾರೆ ಹಿಂದಿಲಿ ಮಾಡೋದು ತುಂಬ ಚೆನ್ನಾಗಿ ಬೆಳೀತೀಯ ಅಂತ. ನನಗೇನಂತಂದರೆ ನಮ್ಮ ಕಡೆ ಒಂದು ಮಾತಂತ ಸರ್, ಜಬಾನ್ ಕಿ ಪಕಡ್ ಅಂತ, ಅಂದರೆ ಮಾತಿನ ಹಿಡಿತ. ನನಗೆ ಕನ್ನಡದಲ್ಲಿ ತುಂಬ ಸ್ಪಷ್ಟವಾಗಿದೆ. ನಾನು ತುಂಬ ಚೆನ್ನಾಗಿ ಮಾತಾಡ್ತೀನಿ ಕನ್ನಡ, ಯಾಕಂದರೆ ಅದೊಂದು ಹಿಡಿತಾ ಇದೆ ನನಗೆ ಕನ್ನಡದಲ್ಲಿ. ಸೊ ಅದಕ್ಕೆ ನಾನು ಕನ್ನಡನೇ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಸರ್. ಕನ್ನಡ ಜೊತೆ ಎಲ್ಲ ಭಾಷೆನೂ ಬರುತ್ತೆ ಸರ್, ಅದರಲ್ಲೇನು ಇದಿಲ್ಲ. ಕನ್ನಡ ಬರುತ್ತೆ, ಇಂಗ್ಲೀಷ್ ಮಾತಾಡ್ತೀನಿ, ಅಂದರೆ ಸ್ಪಷ್ಟವಾಗಲ್ಲ, ಸ್ವಲ್ಪ ಕಮ್ಮಿ ಮಾತಾಡ್ತೀನಿ. ಅಂದರೆ ಕನ್ವರ್ಸೇಷನ್ಗೆ ಎಷ್ಟಾಗುತ್ತೋ ಅಷ್ಟು ಮಾತಾಡ್ತೀನಿ. ಜೊತೆಗೆ ಹಿಂದಿ, ಮರಾಠಿ, ತೆಲುಗು, ತಮಿಳು ಭಾಷೆಗಳು ಅರ್ಥ ಆಗುತ್ತೆ. ಕೆಲವೊಂದು ಪದಗಳನ್ನು ಮಾತಾಡ್ತೀನಿ, ಯಾಕಂದರೆ ತುಂಬ ಜನ ಪ್ಯಾಸೆಂಜರ್ಸ್ ಹತ್ತುತ್ತಾ ಇರ್ತಾರೆ, ಇಳಿತಾ ಇರ್ತಾರೆ. ನನ್ನ ಕೈಲಾದಷ್ಟು ನಾನು ಮಾತಾಡ್ತಾ ಇರ್ತೀನಿ ಸರ್. ಮಡಿಲಲ್ಲಿವೆ ನೂರಾರು ಭಾಷೆಗಳು, ನೂರಾರಲು ಗುರಿ. ತುಂಬ ಇದ್ದಾವೆ ಸರ್, ತುಂಬ ಮೆಮರೀಸ್ ಇದ್ದಾವೆ. ಪ್ರತಿಯೊಂದಕ್ಕೂ ಹೊಡ್ತಾ ತಿಂತಿದ್ದೀನಿ. ನಮ್ಮೂರಲ್ಲಂತೂ ತುಂಬ ಇದ್ದಾವೆ ಮೆಮರಿಗಳು. 50-60 ರೂಪಾಯಿಗೆ ನಾನು ದುಡಿಯೋಕೆ ಹೋಗ್ತಿದ್ದೆ. ನಮ್ಮ ತಂದೆ ತೀರ್ಕೊಂಡ್ಮೇಲೆ ಒಂದು ಮೂಮೆಂಟಲ್ಲಿ ನಮ್ಮ ಮುಸ್ಲಿಮ್ಸಲ್ಲಿ ಒಂದು ಇದು ಇದೆ ಸರ್, ತಂದೆ ಮನೆ ಯಜಮಾನ ತೀರ್ಕೊಂಡ್ಮೇಲೆ ಮನೆ ಹೆಂಗಸು ಹೊರಗಡೆ ಹೋಗೋ ಆಗಿಲ್ಲ, 40 ದಿನದ ಮಟ್ಟಿಗೆ ಎಲ್ಲೂ ಹೋಗೋ ಆಗಿಲ್ಲ. ಆ ಟೈಮಲ್ಲಿ ಬ್ರೆಡ್ ಮಾರ್ಕೊಂಡು ಬರ್ತಿದ್ದೆ ನಾನು. 6 ಬ್ರೆಡ್ ಬರ್ತಿದ್ದು, 4.25 ರೂಪಾಯಿಗೆ ಒಂದು ಪ್ಯಾಕೆಟು. ಅದನ್ನು ಮಾರಿದ್ರೆ 1.5 ರೂಪಾಯಿ ಬರ್ತಾಯಿತ್ತು. ಆವಾಗೆಲ್ಲ 3 ರೂಪಾಯಿ ಕೆಜಿ ಅಕ್ಕಿ ಬರ್ತಾಯಿತ್ತು, 3 ರೂಪಾಯಿ ಕೆಜಿ ಅಕ್ಕಿ. ಅದನ್ನು ನಾನು ಬೆಳಿಗ್ಗೆ ಹೋಗಿ ಬ್ರೆಡ್ ಮಾರ್ಕೊಂಡು ಬರ್ತಾಯಿದ್ದೆ. ಅದೇ 1.5 ರೂಪಾಯಿದಲ್ಲಿ 1 ಕೆಜಿ ಅಕ್ಕಿ ತಂದುಬಿಟ್ಟು ಬರೀ ಅನ್ನ, ಸ್ವಲ್ಪ ಖಾರ, ಎಣ್ಣೆ ಹಾಕೊಂಡು ತಿಂತಾಯಿದ್ವಿ. ನಮ್ಮಮ್ಮ ನಮ್ಗೆ ತುಂಬ ಕಷ್ಟಪಟ್ಟು ಸಾಕಿದ್ದಾಳೆ. ನಮ್ಮ ತಾಯಿ, ನಮ್ಮಮ್ಮನ ನಾನು ಯಾವತ್ತೂ ಬಿಡಲ್ಲ, ಇನ್ನೊರ್ಗೂ ನನ್ನ ಜೊತೆನೇ ಇದ್ದಾರೆ. ಯಾವಾಗಲೂ ಕೋಪದಲ್ಲೇ ಇರ್ತಾಳೆ ನಮ್ಮಮ್ಮ, ಆವಾಗ ಬಡಿತಾ ಇರ್ತಾಳೆ. ನಮ್ಮ ತಾಯಿನೇ ನಮಗೆ ಎಲ್ಲ ಕಲಿಸಿದ್ದು. ನಮ್ಮ ಅಮ್ಮನಿಗೂ ತುಂಬ ಚೆನ್ನಾಗಿ ಕನ್ನಡ ಮಾತಾಡೋಕ್ಕೆ ಬರುತ್ತೆ. ಹಾಗೆ ನನ್ನ ಮಗನಿಗೂ ಕೂಡ ತುಂಬ ಸ್ಪಷ್ಟವಾಗಿ ಕನ್ನಡ ಮಾತಾಡ್ತಾನೆ. ಅವನು ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ದಾನೆ. ಅವನಿಗೂ ಕೂಡ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಹಾಕಿದ್ದೀನಿ. ಯಾಕಂದರೆ ಪ್ರೈವೇಟ್ ಸ್ಕೂಲಲ್ಲಿ ನಿಮಗೂ ಗೊತ್ತು ದುಡ್ಡು ಎಷ್ಟು ತೊಗೋತಾರೆ ಅಂತ. ಹಾಕಕ್ಕೆ ನನಗೇನು ಕಷ್ಟ ಇಲ್ಲ, ಹಾಕ್ತೀನಿ, ಅದರಲ್ಲೂ ಆಗ್ತಿಲ್ಲ ಅಂತಲ್ಲ. ಬಟ್ ಏನಂತಂದರೆ ಮಕ್ಕಳು ಬೆಳೆಯೋ ತನಕ ಅವರಿಗೆ ಬೇಸಿಕ್ ನಾಲೆಜು ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲೇ ಸಿಗೋದು. ಪ್ರೈವೇಟ್ ಸ್ಕೂಲಲ್ಲಿ ಬರೀ ಕಲಿಸ್ತಾರೆ ABCD. ಆದರೆ ಗೌರ್ಮೆಂಟ್ ಸ್ಕೂಲ್ ನೀಡುವಂಥ ಕೆಲವೊಂದು ಜೀವನದ ಪಾಠಗಳು ಅಷ್ಟು ಈಸಿಯಾಗಿ ಯಾರೂ ಕೊಡಲ್ಲ ಸರ್. ಏನು ಸರ್ ಶಂಕರಣ್ಣ ಎದೆ ಮೇಲೆ ಹಾಕೊಂಡ್ಬಿಟ್ಟಿದ್ದೀರಾ? ಯಾಕೆ ಸರ್ ಹಾಕ್ಕೋಬಾರ್ದ? ನಮ್ಮ ಆಟೋದವ್ರಿಗೆ ಇವ್ರದೇ ಗೊತ್ತು ಸರ್. ಇನ್ನೊಂದು ಇವ್ರ ಮಾತು ಒಂದು ಹೇಳಲೇಬೇಕು. ನಾನು ಪ್ರತಿಯೊಂದರಲ್ಲೂ ಹೇಳ್ತೀನಿ, ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಹೇಳ್ತೀನಿ, ನಾನು ಯಾವುದೇ ಬೆಟ್ಟಿಂಗ್ ಆಗಲಿ, ಗ್ಯಾಮ್ಲಿಂಗ್ ಆಗಲಿ, ಬೇರೆ ಯಾವುದೇ ಥರದ ಪ್ರಮೋಷನ್ಗಳನ್ನ ಮಾಡಲ್ಲ. ಏನಕ್ಕೆ ಅಂತಂದರೆ ನಮ್ಮ ಬಾಸು ನಮಗೆ ಒಂದು ಮಾತು ಹೇಳಿದ್ದಾರೆ. ಏನಪ್ಪ ಅಂತಂದರೆ, ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ನಮ್ಮ ಬಾಸ್ ಮಾತದು, ಅದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ಇದರಲ್ಲಿ ನಾನು, ನಮ್ಮ ಕೆಲವೊಂದು ಗೆಳೆಯರಿದ್ದಾರೆ, ತುಂಬ ಜನ ಇದ್ದಾರೆ. ನಮ್ಮ ಟೀಮ್ ಇದೆ, ಟೀಮ್ ಕನ್ನಡಿಗ ಅಂತ, ಒಂದು 10 ಜನ ನಾವು ಇದ್ದೀವಿ. ಅದರಲ್ಲಿ ನಮ್ಮೆಲ್ಲರದು ಒಂದೇ ಜಯ, ನೋ ಬೆಟ್ಟಿಂಗ್, ನೋ ಗ್ಯಾಮ್ಲಿಂಗ್. ಯಾಕಂತಂದರೆ ನಾಳೆ ದಿನ ನಾನು ಇವಾಗ ಮಾಡಿದ್ರೆ ನಾಳೆ ದಿನ ಯಾರೋ ಒಬ್ಬ ಪಾಪ
ಬಡವನು. ಅವ್ನು ಬಂದ್ಬಿಟ್ಟು ನನ್ನ ಕಾಲು ಹಿಡ್ಕೊಂಡು ನೀನು ಬೆಟ್ಟಿಂಗ್ ಪ್ರಮೋಷನ್ ಮಾಡಿದ್ದೆ ಅದರಿಂದ ನಾನು ಹಾಳಾದೆ ಅಂತ ನನಗೆ ಯಾರು ಕೇಳಬಾರ್ದು. ಆ ಕಾರಣಕ್ಕೆ ನಾನು ಮಾಡಲ್ಲ. ಯಾರಾದರೂ ಮಾಡ್ತಾ ಇದ್ದರೆ ಅವ್ರಿಗೂ ನಾನು ವಿರೋಧಿಸ್ತೀನಿ ಸರ್. ಸೊ ನೀವು ಎಲ್ಲರೂ ನೋಡಿರ್ಬೋದು, ಕೆಲವು 2 ತಿಂಗಳ ಹಿಂದೆ ಬೆಂಗಳೂರು ಆಟೋ ಚಾಲಕರ ಬಗ್ಗೆ ತುಂಬ ನೆಗೆಟಿವ್ ಆಗಿ ಸ್ಪ್ರೆಡ್ ಆಗಿತ್ತು. ಏನಪ್ಪ ಅಂತಂದರೆ ಆಟೋ ಚಾಲಕರು ಜಾಸ್ತಿ ಕೇಳ್ತಾರೆ, ಆ ರೀತಿ ಈ ರೀತಿ. ಅದ್ರ ಬಗ್ಗೆ ನಾನು ವಿವರಣೆ ಕೊಟ್ಟಿದ್ದೆ. ಅಗ್ರಿಗೇಟರ್ಗಳು ನೀವು ಅಂದ್ಕೊಂಡಷ್ಟು ನಮಗೆ ಕೊಡಲ್ಲ, ಕ್ಯಾನ್ಸಲೇಷನ್ ಚಾರ್ಜಸ್ ಕೊಡಲ್ಲ. ಅದರಿಂದ ಆದಂಥ ಕೆಲವೊಂದು ಅನುಭವಗಳು ತುಂಬ ಕೆಟ್ಟದಾಗಿ ಬಿಂಬಿಸಲಾಯಿತು. ಅದಿದ್ದು ಅಲ್ಲೇ ಮುಗಿದ ಹೋಗೋಂಥ ಮಾತುಗಳು ಸರ್ ಅವೆಲ್ಲ. ನ್ಯಾಷನಲ್ ಲೆವೆಲಲ್ಲಿ ತೊಗೊಂಡು ಹೋಗ್ಬಿಟ್ಟು ಮಾನ ಮರ್ಯಾದೆ ಎಲ್ಲ ನಮ್ಮ ಆಟೋ ಚಾಲಕರ ಬಗ್ಗೆ ತುಂಬ ಕೆಟ್ಟದಾಗಿ ಬಿಂಬಿಸಲಾಯಿತು. ಅದರಲ್ಲಿ ಫಸ್ಟ್ ಘಟನೆ ಹೇಳ್ತೀನಿ ಸರ್. ಅದು 50 ರೂಪಾಯಿ ಎಕ್ಸ್ಟ್ರಾ ಕೇಳ್ದ ಅಂತ ಹೇಳಿದ್ರು. ಅದರಲ್ಲಿ ಏನಾಗಿತ್ತು ಅಂತ ನಾನು ಕ್ಲಿಯರ್ ಕಟ್ಟಾಗಿ ಹೇಳ್ಬಿಡ್ತೀನಿ. ಓಲಾದಲ್ಲಿ ಏನಾಗುತ್ತೆ ಗೊತ್ತಾ ಸರ್, 20 ಕಿಲೋಮೀಟರ್ ಬಾಡಿಗೆ ಬರುತ್ತೆ. 15 ರೂಪಾಯಿ ಕಿಲೋಮೀಟರ್ ಇಟ್ಕೊಳ್ಳಿ. 20 ಕಿಲೋಮೀಟರ್ಗೆ ಎಷ್ಟು ಸರ್ ಆಗುತ್ತೆ? 300 ರೂಪಾಯಿ. 310 ರೂಪಾಯಿ ಕೊಡ್ತಾನೆ. ಅದರಲ್ಲಿ ಲೊಕೇಶನ್ 20 ಕಿಲೋಮೀಟರ್ ಇದ್ದರೆ ನಮ್ಗೆ 310 ರೂಪಾಯಿ ಕೊಡ್ತಾನೆ. ಅದೇ ಲೊಕೇಶನ್ 25 ಕಿಲೋಮೀಟರ್ ಇದ್ರೂ 310 ರೂಪಾಯಿ ಕೊಡ್ತಾನೆ. ಇವಾಗ 5 ಕಿಲೋಮೀಟರ್ ಕಾಸು ಯಾರು ಸರ್ ಕೊಡೋದು? 5 ಕಿಲೋಮೀಟರ್ ಕಾಸು ಯಾರು ಕೊಡೋದು? ನಾವು ಪ್ಯಾಸೆಂಜರ್ ಹತ್ರ ಹೇಳ್ತೀವಿ, ನಿಮ್ಗೆ OTP ಹಾಕ್ತೀವಿ, ಮೀಟ್ರ್ ಹಾಕೊಂಡು ಗಾಡಿ ಓಡಿಸ್ತೀವಿ. ಮೀಟ್ರಲ್ಲಿ ಎಷ್ಟು ಬರುತ್ತೋ ಅಷ್ಟೇ ಕೊಡಿ, ನಮಗೇನು ಜಾಸ್ತಿ ಬೇಡ. ಓಲಾದಲ್ಲಿ ಅವ್ನು ಎಷ್ಟಾದರೂ ತೋರಿಸ್ಲಿ, 400 ರೂಪಾಯಿ ತೋರಿಸ್ಲಿ, 350 ರೂಪಾಯಿ ಬಂತ 350 ಕೊಡಿ ಅಂತ ಕೇಳ್ಬೋದು. ಅಲ್ಲಾಗಿದ್ದಂಥ ಮಿಸ್ಕಮ್ಯುನಿಕೇಷನಿಂದ ಫಸ್ಟ್ ವಿಡಿಯೋ ಆ ರೀತಿ ಆಯಿತು. ಸೆಕೆಂಡ್ ವಿಡಿಯೋ ತುಂಬ ಕೆಟ್ಟದಾಗಿ ಬಿಂಬಿಸಲಾಯಿತು. ಏನಪ್ಪ ಅಂತಂದರೆ ಆಟೋ ಚಾಲಕ ಹೊಡೆದ್ಬಿಟ್ಟ ಅಂತ. ಅಲ್ಲಿ ಹೊಡೆದಿರಲಿಲ್ಲ, ಅವನು ಮೊಬೈಲ್ ಕಿತ್ಕೊಳಕ್ಕೆ ನೋಡ್ದ. ಅದು ಆ ರೀತಿ ಆಗಿತ್ತು. ನಾನು ಸಪೋರ್ಟ್ ಮಾಡ್ತಾಯಿಲ್ಲ. ಅವರು ಕೆಲವೊಂದು ಪದಗಳು ಬೈದರು, ನಾನು ಸಪೋರ್ಟ್ ಮಾಡ್ತಾಯಿಲ್ಲ. ಬಟ್ ಅಲ್ಲಿ ಆಗಿದ್ದು ಏನು ಗೊತ್ತಾ, 3 ಆಟೋ ಬುಕ್ ಮಾಡಿದ್ದಾರೆ ಸರ್. ಓಲಾ ಊಬರು ಇನ್ನೊಂದು ಬುಕ್ ಮಾಡಿದ್ದಾರೆ. 3 ಆಟೋ ಬಂದಿದ್ದಾವೆ. ಇವರು ಯಾವ ಆಟೋದಲ್ಲಿ ಕೂತ್ಕೊಂಡು ಹೋಗ್ಬಿಟ್ರು. ಇವಾಗ ನಾವು 2-3 ಕಿಲೋಮೀಟರ್ನ ಬಂದಿದ್ದೀವಿ ಇಬ್ರು. ನಾವೇನು ಮಾಡೋಣ ಸರ್? ಅಲ್ಲಿ 10 ನಿಮಿಷ ಕಾಯ್ತೀವಿ, ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ಗೆ ಎಷ್ಟು ಸರ್ ಕೊಡ್ತಾನೆ ಅವನು? 10 ರೂಪಾಯಿ ಕೊಡ್ತಾನೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ 10 ಡ್ಯೂಟಿ ಕ್ಯಾನ್ಸಲ್ ಆದರೆ ಎಷ್ಟು ಸರ್ ಕೊಡ್ತಾನೆ? 10 ರೂಪಾಯಿ ಕೊಡ್ತಾನೆ ಸರ್. 10 ಡ್ಯೂಟಿಗೆ 10 ರೂಪಾಯಿ ಅಲ್ಲ, ಒಂದು ಡ್ಯೂಟಿಗೆ ಮಾತ್ರ ಕೊಡ್ತಾನೆ ಅವನು. 10 ಡ್ಯೂಟಿದು ಕೊಡಲ್ಲ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಿಮ್ಗೆ 10 ಡ್ಯೂಟಿ ಕ್ಯಾನ್ಸಲ್ ಆಯಿತು, ಅದರಲ್ಲಿ ಅವ್ನು ಕೊಡೋದೇ 1 ಡ್ಯೂಟಿ ಕ್ಯಾನ್ಸಲ್ ಅಥವಾ 2 ಡ್ಯೂಟಿ ಕ್ಯಾನ್ಸಲ್ ಕೊಡ್ತಾನೆ. ಉಳಿದಿದ್ದ ಅಮೌಂಟ್ ಕೊಡೋದೇ ಇಲ್ಲ. ಮತ್ತು ನಾನು 2-3 ಕಿಲೋಮೀಟ್ರಿಂದ ಬಂದು ಇಲ್ಲಿ ಕೂತ್ಕೊಂಡು ಫ್ರಸ್ಟ್ರೇಷನ್ ಇರಲ್ವಾ ಸರ್? 2 ಕಿಲೋಮೀಟ್ರ್ 30 ರೂಪಾಯಿ ಫ್ಯೂಲ್ ನಾನು ಸುಟ್ಕೊಂಡು ಬಂದಿದ್ದೀನಿ, ಇಲ್ಲಿ ಕೂತಿದ್ದೀನಿ. ಅದು ಕ್ಯಾನ್ಸಲ್ ಆಯಿತು, ಹೋಗಲಿ ನಡಿ, ಏನೋ ಒಂದು ಕ್ಯಾನ್ಸಲ್ ಆಯಿತು. ಒಂದು 5 ಡ್ಯೂಟಿ ಕ್ಯಾನ್ಸಲ್ ಆಗಿಬಿಟ್ರೆ ಏನು ಸರ್ ಮಾಡೋದು? ಮನುಷ್ಯ ಎಷ್ಟೇ ಶಾಂತವಾಗಿರಲಿ, ಎಷ್ಟೇ ಅವನು ತಣ್ಣಗಿರಲಿ, ಎಷ್ಟೇ ಅವನು ನಾರ್ಮಲ್ ಮನುಷ್ಯನೇ ಆಗಿರಲಿ, ಕಂಟಿನ್ಯೂ 5 ಡ್ಯೂಟಿ ಕ್ಯಾನ್ಸಲ್ ಆಯಿತು. ನನಗೂ ಹಂಗೆ ಆಗುತ್ತೆ ಸರ್. ಇವಾಗ ನಾನು ಬೆಳಿಗ್ಗೆ ಬರ್ತೀನಿ, ಡ್ಯೂಟಿ ಆನ್ ಮಾಡ್ತೀನಿ, ಹೋಗ್ತಾ ಇರ್ತೀನಿ, ಕ್ಯಾನ್ಸಲ್ ಆಗುತ್ತೆ, ಬಂದ್ಬಿಡ್ತೀನಿ. ಮತ್ತೆ ಹೋಗ್ತಾ ಇರ್ತೀನಿ, ಮತ್ತೆ ಕ್ಯಾನ್ಸಲ್ ಆಗುತ್ತೆ, ಬಂದ್ಬಿಡ್ತೀನಿ. ಈ ರೀತಿ ಒಂದು 5 ಡ್ಯೂಟಿ ಕ್ಯಾನ್ಸಲ್ ಆಗಿಬಿಟ್ಟು ನಿಮ್ಗೆ ಹೆಂಗಾಗುತ್ತೆ ಸರ್? ಫ್ರಸ್ಟ್ರೇಷನ್ ತಡ್ಕೊಳಕ್ಕಾಗತ್ತಾ? ಯಾಕಂದರೆ ಸರ್ ನಮ್ಮ ಜೀವನ ಹೆಂಗಂತಂದರೆ ದಿನ ದುಡಿದು ದಿನ ತಿನ್ನೋರು ನಾವು. ನಮಗೇನು ಲಕ್ಷ ಇಲ್ಲ, ಕೋಟಿ ಬಂಗ್ಲೆ ಇಲ್ಲ. ನಮ್ಮ ಮನೆ ಹೆಂಗಿದೆ ನಿಮ್ಗೆ ತೋರಿಸ್ತೀನಿ ಬನ್ನಿ ಸರ್. ಇಷ್ಟು ನಾನು ಇರ್ಬೋದು, ನಾನೇನೋ ದುಡಿತಾ ಇರ್ಬೋದು, ನಾನೇನೋ ಮಾಡ್ತಾ ಇರ್ಬೋದು. ಬಟ್ ನನ್ನ ಮನೆ ನೋಡಿ ನೀವು ಹೇಳ್ತಾರೆ ತುಂಬ ಜನ, ಅಷ್ಟು ಕೇಳ್ದ, ಅಷ್ಟು ಇದು ಮಾಡ್ದ. ಯಾರನ್ನೂ ಸಪೋರ್ಟ್ ಮಾಡ್ತಾ ಇಲ್ಲ. ಜಾಸ್ತಿ ಕೇಳೋರು ಅಂದ್ಕೊಂಡು ನಾನು ಸಪೋರ್ಟ್ ಮಾಡೋಕ್ಕೆ ಹೋಗಲ್ಲ. ಯಾಕಂತಂದರೆ ಕೆಲವೊಂದು ಜಾಗದಲ್ಲಿ ಮಾತ್ರ ಸರ್ ಜಾಸ್ತಿ ಕೇಳೋದು. ನಿಯತ್ತಾಗಿ ದುಡಿಯೋರು ಇದ್ದಾರೆ, 5 ಬಳ್ಳು ಸಮಯ ಇರಲ್ಲ ಸರ್. ಯಾರೋ ಒಬ್ಬ 50 ರೂಪಾಯಿ ಜಾಸ್ತಿ ಕೇಳ್ತಾನೆ, 5 ಕಮ್ಮಿ ಮಾಡ್ತಾರೆ ಅಂತ ನಾನೇ ಹೇಳ್ತೀನಿ ಸರ್. ನನ್ನನ್ನು ಇನ್ಕ್ಲೂಡಿಂಗ್ ನಾನು ಹೇಳ್ತೀನಿ. ಇವಾಗ ಇಲ್ಲಿಂದ ಯಲಹಂಕ ಎಷ್ಟಪ್ಪ ಅಂತ ಕೇಳ್ತಾರೆ. ಎಷ್ಟಾಗುತ್ತೆ ಸರ್? ಮೀಟ್ರ್ ಹಾಕಿದ್ರೆ 120 ರೂಪಾಯಿ ಆಗುತ್ತೆ ಸರ್. ನಾನು ಎಷ್ಟು ಕೇಳ್ತೀನಿ ಹೇಳಿ ಸರ್? 150 ರೂಪಾಯಿ ಕೇಳ್ತೀನಿ, 30 ರೂಪಾಯಿ ಎಕ್ಸ್ಟ್ರಾ ಕೇಳ್ತೀನಿ. ಅವ್ರು ಆಮೇಲೆ ಏನಂತಾರೆ ಗೊತ್ತಾ? ಇಲ್ಲ ಕಮ್ಮಿ ಮಾಡು. ಮೀಟ್ರ್ ಅಂತೂ ತುಂಬ ಕಮ್ಮಿ ಕೇಳಿದ್ರೆ ನಾನು ಮೀಟ್ರ್ ಹಾಕ್ಕೊಂಡು ಹೋಗ್ತೀನಿ, ಅದರಲ್ಲೇನಿಲ್ಲ. 150 ರೂಪಾಯಿ ಹೇಳಿರ್ತೀನಿ, ಇಲ್ಲ ಕಮ್ಮಿ ಮಾಡು. ಆಯ್ತಮ್ಮ ಎಷ್ಟು ಕೊಡ್ತೀರಾ? 120 ರೂಪಾಯಿ. ಎಲ್ಲಿಗೆ ಬಂತು ಸರ್ ಅದು? ನನ್ನ ಅನುಭವ ನಾನು ಹೇಳ್ತಾ ಇದ್ದೀನಿ. ಬೇರೆಯವರು 120 ರೂಪಾಯಿ 100 ರೂಪಾಯಿ ಜಾಗಕ್ಕೆ 500 ಕೇಳೋರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಅವ್ರಿಗೂ ನನಗೂ ಸಂಬಂಧನೇ. ಅವ್ರ ಚಾಲಕರೇ ಅಲ್ಲ, ನಾನು ಇರೋದೇ ಅವ್ರ ಚಾಲಕರೇ ಅಲ್ಲ. ಮೊನ್ನೆ ಗುರುವಂಟೆಪಾಳ್ಯದಲ್ಲಿ ಆದಂಥ ಘಟನೆ ಸರ್ ಇದು. ನನ್ನ ಮಗ ನಮ್ಮ ಮಿಸ್ಸಸ್ಸು ಊರಿಗೆ ಹೋಗಿದ್ರು, ಅವ್ರು ಬರ್ತಾಯಿದ್ರು. ನಾನು ಅವ್ರು ಕರ್ಕೊಂಡು ಬರೋಕ್ಕೆ ಹೋಗಿದ್ದೆ. ಒಬ್ಬ ಸೀನಿಯರು ಫುಲ್ಲು ಕುಡಿದ್ಬಿಟ್ಟವನು, ಬೆಳಿಗ್ಗೆ ಕುಡಿದ್ಬಿಟ್ಟು ಬಂದು ನಿಂತವನೇ. ಅವನು ದುಡಿಯೋಕ್ಕೆ ಬಂದವನು ಏನೋ ಗೊತ್ತಿಲ್ಲ. ಬಂದುಬಿಟ್ಟು ಕೆಲವೊಂದು ಮಾತುಗಳನ್ನು ಆಡ್ದ ಸರ್ ಲೇಡೀಸ್ ಪ್ಯಾಸೆಂಜರ್ ಜೊತೆ. ಪಾಪ ಆ ಲೇಡೀಸ್ ಪ್ಯಾಸೆಂಜರ್ ಬಂದು ಹೇಳ್ಕೊಂಡವ್ರೆ. 2 ಹೆಣ್ಮಕ್ಳು ಇದ್ದಾರೆ, ಅವರು ಅಲ್ಲಿ ನಿಂತಿದ್ದಾರೆ. ಅವ್ರ ಹತ್ರ ತುಂಬ ಕೆಟ್ಟದಾಗ ನಡ್ಕೊಂಡ ಸರ್. ಎಲ್ಲಿ ಹೋಗ್ಬೇಕು? ಇಲ್ಲಪ್ಪ ಕಾರ್ ಬರ್ತೀವಿ. ನಾವು ಇಲ್ವಾ ಇಲ್ಲಿ ಕರ್ಕೊಂಡು ಹೋಗ್ತೀವಿ, ಎಲ್ಲಿಗೆ ಹೋಗಿ? ಸೀದಾ ಮೈ ಮೇಲೆ ಹೋಗ್ಬೇಕು. ಎಷ್ಟು ಸಲ ಹೇಳಿದ್ದೀನಿ ಮೈ ಮೇಲೆ ಬಿದ್ದು ಪ್ರಯಾಣಿಕರಿಗೆ ತೊಂದರೆ ಕೊಡಬೇಡಿ ಅಂತ. ನಾನು ಮಾತೇ ಕೇಳಿಲ್ಲ ಅಂತಿರಲ್ಲ ನೀವು. ನಾನು ಬೈದೆ. ಅಲ್ಲಿರೋಂಥ ಕೆಲವೊಂದು ಚಾಲಕರು ನನ್ನ ಮೇಲೆ ಮುಗಿಬಿಟ್ಟು, ಅಂದರೆ ಎತ್ತು ನೀನು ಗಾಡಿ ಹೊಡೆದಾಕ್ಬಿಡ್ತೀನಿ. ನಾನು ಇವಾಗ ಬೆಳಿಗ್ಗೆ ಅಲ್ಲಿ ಹೋಗಿದ್ದು, ನಾನು ದುಡಿಯೋಕ್ಕೆ. ಇವಾಗ ನಾನು ಯಾರನ್ನೂ ಪಿಕಪ್ ಮಾಡೋಕ್ಕೆ ಹೋಗಿದ್ದೆ,
ನಾನು ಜಗಳಕ್ಕೆ ನಿಂತ್ಕೊಂಡೆ, ಅದರಲ್ಲೇನು ಇದಿಲ್ಲ. ಅದೇ ಇವಾಗ ನಾನು ದುಡಿಯೋಕೆ ಹೋದ್ರೆ ನಾನು ಜಗಳಕ್ಕೆ ನಿಂತ್ಕೋತೀನ ಸರ್? ಬೆಳಿಗ್ಗೆ ಯಾವನಿಗೆ ಬೇಕು ಇದು ಅಂತ ನಾನು ಹೇಳಿದೆ, ಮುಟ್ಟಿ ನೀವು ಗಾಡಿನ, ಅದೇನಾಗುತ್ತೋ ಆಗಲಿ, ನಾನು ಗಾಡಿ ಎತ್ತಲ್ಲ ಅಂದರೆ ಅವರೆಲ್ಲ ಒಂದು ಗುಡು ಬರ್ತಾರೆ ಸರ್. ಅಲ್ಲಿ ನೀನು ಡ್ರೈವರ್ ಆಗ್ಬಿಟ್ಟು ಡ್ರೈವರ್ಗೆ ಸಪೋರ್ಟ್ ಮಾಡಬೇಕು, ಡ್ರೈವರ್ ಹೇಳ್ತಿದ್ರು ಅವ್ನಿಗೆ ನಾನು ಸಪೋರ್ಟ್ ಮಾಡ್ಬೇಕಾ ಸರ್? ನಾನು ಪ್ಯಾಸೆಂಜರ್ ನಾನು ಸಪೋರ್ಟ್ ಮಾಡಿದೆ, ಯಾಕಂದರೆ ಲೇಡೀಸ್ ಪ್ಯಾಸೆಂಜರ್. ಆ ಜಾಗದಲ್ಲಿ ನಮ್ಮ ಅಮ್ಮ ಇರ್ಬೋದು, ನನ್ನ ತಂಗಿ ಇರ್ಬೋದು, ಹೋಗ್ಲಿ ನನ್ನ ಹೆಂಡ್ತಿನೇ ಇರ್ಬೋದು, ಅವ್ರಿಗೆ ಆ ರೀತಿ ಮಿಸ್ಬಿಹೇವ್ ಆದರೆ ಯಾವ ರೀತಿ ಆಗುತ್ತೆ ಸರ್? ಅದಕ್ಕೆ ನಾನು ಅಲ್ಲಿ ಚಾಲಕರಿಗೆ ನಾನು ಸಪೋರ್ಟ್ ಮಾಡಲ್ಲ. ನಮ್ಮ ಮಾಮೂಲಿ ನಿಯತ್ತಾಗಿ ದುಡಿಯೋರು ತುಂಬ ಜನ ಇದ್ದಾರೆ ಸರ್, ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಏನೇ ಪ್ರಾಬ್ಲಮ್ ಇದ್ರು, ಏನೇ ಕಷ್ಟ ಇದ್ರು ಅವ್ರಿಗಂತ ಸಪೋರ್ಟ್ ಮಾಡೇ ಮಾಡ್ತೀವಿ. ಆದರೆ ಈ ರೀತಿ ಕೆಲವೊಂದು ಮೇನ್ ಪಾರ್ಟ್ಗಳಲ್ಲಿ ಇರೋದು ನಾನು ಸಪೋರ್ಟ್ ಮಾಡೋದೇ ಇಲ್ಲ. ಇವಾಗೆಲ್ಲ ಆನ್ಲೈನ್ ಜಮಾ ಹೆಂಗಂತಂದರೆ ಪ್ಯಾಸೆಂಜರು ಬುಕ್ ಮಾಡಿರ್ತಾರೆ. ಇವಾಗ ನಾನು ಇಲ್ಲಿಂದ ಅಲ್ಲಿಗೆ ಪಿಕ್ ಮಾಡೋಕ್ಕೆ ಹೋಗ್ತಾ ಇರ್ತೀನಿ, ನಾನು ಒಬ್ಬರು ಇಲ್ಲಿ ನಿಂತಿರ್ತಾರೆ ನಡು ರಸ್ತೆಯಲ್ಲಿ, ಅವ್ರು ಕೈ ಹಾಕ್ತಾರೆ, ನಾನು ಇವ್ರ ಹತ್ರ ಹೋಗ್ಲಾ ಅವ್ರ ಹತ್ರ ಹೋಗ್ಲಾ? ಇವಾಗ ಇದನ್ನು ನಾನು ಕ್ಯಾನ್ಸಲ್ ಮಾಡಿಬಿಟ್ರೆ ನನಗೆ ರೇಟಿಂಗ್ ಕಮ್ಮಿ ಆಗುತ್ತೆ. ಆ ಕಾರಣಕ್ಕೆ ನಾನು ಕ್ಯಾನ್ಸಲ್ ಮಾಡಲ್ಲ, ಸೀದಾ ಅಲ್ಲಿಗೆ ಹೋಗ್ತೀನಿ. ಆದರೆ ಇಲ್ಲಿ ಇರೋರು ಏನು ತಿಳ್ಕೊತಾರೆ ಗೊತ್ತಾ ಸರ್? ಆಟೋದವ್ರು ಯಾರೂ ಬರೋದೇ ಇಲ್ಲ ಕೈ ಹಾಕಿದ್ರೆ. ಖಾಲಿ ಇದ್ರೆ ಖಂಡಿತ ಬರ್ತೀವಿ, ಬುಕ್ಕಿಂಗ್ ಇದ್ರೆ ಬರೋಕ್ಕಾಗಲ್ಲ ನಾವು. ಯಾಕಂತಂದರೆ ಇದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ನಮ್ಮ ಚಾಲಕರಿಗೆ ನಾನು ಹೇಳೋದು, ತುಂಬ ಜನ ಲಾಸ್ಟ್ ಟೈಮ್ ಒಂದು ಘಟನೆ ಆಯಿತು ಪಾಪ, ಆ ವಯ್ಯ 1 ತಿಂಗಳ ಕಾಲ ಜೈಲಲ್ಲಿ ಇರಬೇಕಾಯ್ತು. ಅದಕ್ಕೆ ನಾನು ಹೇಳೋದು ಏನಪ್ಪ ಅಂತಂದರೆ, ಆದಷ್ಟು ನಮ್ಮ ಚಾಲಕರು ಸ್ವಲ್ಪ ತಣ್ಣಿಗೆ ಇಟ್ಕೊಳ್ಳಿ. ಎಷ್ಟೇ ನಿಮ್ಮ ಟೆನ್ಷನ್ ಇರ್ಬೋದು, ಎಷ್ಟೇ ನಿಮ್ಮ ಫ್ರಸ್ಟ್ರೇಷನ್ ಇರ್ಬೋದು, ಅದನ್ನು ಸ್ವಲ್ಪ ತಣ್ಣಿಗೆ ಇಟ್ಕೊಳ್ಳಿ. ನೀವು 1 ನಿಮಿಷದಲ್ಲಿ ಮಾಡೋವಂಥ ಕೆಲಸ 1 ವರ್ಷ ಜೈಲು ಶಿಕ್ಷೆನೂ ಆಗುತ್ತೆ. ಏನಕ್ಕಂತಂದರೆ ಆ ವಯ್ಯಂಗೆ ಆಗಿರುವಂಥ ಅನುಭವ ಏನಂತಂದರೆ, ಎಲ್ಲ ಅಗ್ರಿಗೇಟರ್ಗಳಿಂದ ಅವನ್ನ ಸಸ್ಪೆಂಡ್ ಮಾಡಿದ್ದಾರೆ. ಅವರು ಇವಾಗ ಆಟೋನೇ ಓಡಿಸ್ಕೊಂಡಿದ್ದಾರೆ, ರೋಡ್ಗೆ ಒಪ್ಕೊಂಡಿದ್ದಾರೆ. ನಾವು ಮೀಟ್ರ್ ಹಾಕ್ಕೊಂಡು ಹೊಡಿತೀನಿ ಅಂದರೆ, ಸರ್ ನಾನು ನಿಮ್ಗೆ ಬೇಕಿದ್ರೆ ಒಂದು ಚಾಲೆಂಜ್ ಮಾಡಿ ತೋರಿಸ್ತೀನಿ ಸರ್, ಬರೀ ಮೀಟ್ರ್ ಬಾಡಿಗೆ ಹೊಡಿತೀನಿ, ಯಾವುದು ಓಲಾ ಓಬರ್ ಮುಟ್ಟಲ್ಲ ಅಂತ. ನಾನು ಎಷ್ಟು ದುಡಿತೀನಿ ಅಂತ ನಿಮಗೂ ತೋರಿಸ್ತೀನಿ. ಯಾಕಂದರೆ ನಮಗಿರೋ ಅಂಥ ಅನುಭವ ಇವಾಗ ಸದ್ಯಕ್ಕೆ ಎಲ್ಲರೂ ಅಗ್ರಿಗೇಟರ್ ಕಂಪ್ನಿಗಳು ಮೊರೆ ಹೋಗ್ಬಿಟ್ಟಿದ್ದಾರೆ. ಅದಕ್ಕೂ ಕಾರಣ ನಮ್ಮ ಚಾಲಕರೇ, ನಾನು ಇಲ್ಲ ಅಂತ ಹೇಳಲ್ಲ. ಇವಾಗಲೂ ಸರ್ ನನಗೆ ಬೇಜಾನ್ ಆಫರ್ ಬರ್ತಾ ಇದ್ದಾವೆ ಅಗ್ರಿಗೇಟರ್ ಕಂಪ್ನಿಗಳ ಕಡೆಯಿಂದ. ನಮ್ಮದೊಂದು ಈ ಕ್ಯಾಂಪೇನ್ಗೆ ನಾವು ಸಾಥ್ ಕೊಡ್ತೀವಿ, ನಮ್ಮದೊಂದು ಲೋಗೋ ಹಾಕಿ ನಿಮ್ಮದ್ರಲ್ಲಿ. ನಾನು ಡೈರೆಕ್ಟಾಗಿ ಹೇಳಿದ್ದೀನಿ, ಅಗ್ರಿಗೇಟರ್ ನಾನು ಬೆಳೆಸಲ್ಲ. ನಾವೇನೋ ಕಷ್ಟಪಡ್ತಾ ಇದ್ದೀವಿ, ನಾನು ನನ್ನಿಂದಾಗಿ ಒಬ್ಬ ಚಾಲಕನ ಹೊಟ್ಟೆ ಮೇಲೆ ಹೊಡೆಯೋಂಥ ಕೆಲಸ ನಾನು ಮಾಡೋಕ್ಕೆ ಹೋಗಲ್ಲ. ಅಗ್ರಿಗೇಟರ್ ಕಂಪನಿಗಳ ಪ್ರಮೋಷನ್ ನಾನು ಮಾಡೋದೇ ಇಲ್ಲ ಅಂತ ಡೈರೆಕ್ಟಾಗಿ ಹೇಳಿದ್ದೀನಿ. ದೊಡ್ಡ ದೊಡ್ಡ ಕಂಪನಿ ಸರ್ ಇವಾಗ ಬೆಂಗಳೂರಲ್ಲಿ ಇರುವಂಥದ್ದು 3 ಕಂಪನಿ ಬಂದಿದ್ರು ನನ್ನ ಹತ್ರ, ನಾನು ಮಾಡಲ್ಲ ಅಂದರೆ ಡೈರೆಕ್ಟಾಗಿ ಹೇಳಿದೆ, ನಿಮ್ಗೆ ಬೇಕಾಗಿಲ್ಲ. ಅವ್ರು ಕೊಡೋಂಥ ದುಡ್ಡು ತೊಗೊಂಡು ನಾನೇನು ದೊಡ್ಡ ಬಂಗ್ಲೆನೇ ಕಟ್ಟಲ್ಲ, ಆದರೆ ನಾನು ಇರೋದ್ರಲ್ಲೇ ಸುಖವಾಗಿದ್ದೀನಿ, ಅಷ್ಟೇ ಸಾಕು. ಆದಷ್ಟು ನಮ್ಮ ಚಾಲಕರು ಸ್ವಲ್ಪ ತಣ್ಣಿಗೆ ಇಟ್ಕೊಂಡು ಕೆಲಸ ಮಾಡಿ. ನಾವೇನೋ ಅವರಿಗೆ ಫ್ರಸ್ಟ್ರೇಷನಲ್ಲಿ ಹೇಳೋದ್ರಿಂದ ಅವರು ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ರು. ನಿಮಗೂ ಗೊತ್ತಿರ್ಬೋದು, ಹಿಂದಿಯವ್ರು ಕಂಪ್ಲೇಂಟ್ ಮಾಡೋದ್ರಿಂದ ಅವ್ರ ಮೇಲೆ ಬೇಗ ರಿಯಾಕ್ಷನ್ ಸಿಗುತ್ತೆ, ಟ್ರೆಂಡಿಂಗಲ್ಲಿ ಹೋಗ್ಬಿಡ್ತಾರೆ. ನಾವೇನೇ ಮಾಡಿದ್ರೂ ಆಗಲ್ಲ. ಆದಷ್ಟು ನಮ್ಮ ಚಾಲಕರಿಗೆ ನಾನು ಹೇಳೋದೇನಪ್ಪ ಅಂದರೆ, ಆದಷ್ಟು ಟ್ವಿಟ್ಟರ್ ಡೌನ್ಲೋಡ್ ಮಾಡ್ತಾರೆ. ಪ್ರತಿಯೊಬ್ಬ ಚಾಲಕನು ಟ್ವಿಟ್ಟರ್ ಡೌನ್ಲೋಡ್ ಮಾಡ್ತಾರೆ. ನಾವು ಈ ಮೆಜೆಸ್ಟಿಕ್ ಬಂದ್ ಮಾಡೋದಾಗಲಿ, ರೈಲ್ವೆ ಸ್ಟೇಷನ್ ಬಂದ್ ಮಾಡೋದಾಗಲಿ, CM ಹೌಸ್ ಮುತ್ತಿಗೆ ಹಾಕೋದಾಗಲಿ, ಅದಕ್ಕಿಂತ ಬೆಸ್ಟ್ ವೆಪನ್ ಅಂತಂದರೆ ಟ್ವಿಟ್ಟರಲ್ಲಿ ಬಂದ್ಬಿಟ್ಟು ನಾವು 1,000 ಚಾಲಕರು ಸೇರಿ ನಾವು ಟ್ವಿಟ್ಟರ್ನ ಕ್ಯಾಂಪೇನ್ ಮಾಡಿದ್ರೆ, ಅದು ಎಂಥ ಸರ್ಕಾರನೇ ಇರಲಿ ಸರ್, ಅವ್ರಿಗೆ ಹೋಗಿ ಮುಟ್ಟುತ್ತೆ. ನಾವು ಹೋಗ್ಬಿಟ್ಟು CM ಹೌಸ್ ಹತ್ರ ಹೋಗ್ಬಿಟ್ಟು ಮುತ್ತಿಗೆ ಹಾಕ್ತೀವಿ ಅಂದ್ರೆ ನಡೆಯಲ್ಲ, ಪೊಲೀಸರು ಬಿಡಲ್ಲ. ಮೆಜೆಸ್ಟಿಕ್ ಬಂದ್ ಮಾಡ್ಬೋದು, ಸರ್ಕಲ್ ಬಂದ್ ಮಾಡ್ಬೋದು, ಅದು ಬಂದ್ ಮಾಡಿದ್ರೆ ಎಲ್ಲಿಗೆ ಸರ್ ಹೊಡ್ತಾ ಬೀಳೋದು? ಅಲ್ಲಿಗೆ ಮಾತ್ರ. ನಾವು ಟ್ವಿಟ್ಟರ್ ಡೌನ್ಲೋಡ್ ಮಾಡಿದ್ರೆ ಪ್ರತಿಯೊಬ್ಬ ಇಂಡಿಯನ್ಗೂ ನಾವು ಇಂಡಿಯಾ ಲೆವೆಲಲ್ಲಿ ನ್ಯೂಸ್ ಆಗ್ಬೋದು ಟ್ವಿಟ್ಟರಲ್ಲಿ. ಹೆಂಗೆ ಅನುಕೂಲ ಟ್ವಿಟ್ಟರ್ ಡೌನ್ಲೋಡ್ ಮಾಡಿದ್ರೆ ಸರ್? ಇವಾಗ ಟ್ರೆಂಡಿಂಗ್ ಸೆಕ್ಷನ್ ಅಂತ ಒಂದಿದೆ ಸರ್, ಸೇಮ್ ಕಂಟೆಂಟ್. ಇವಾಗ ನಂದೇ ಇಟ್ಕೊಳ್ಳಿ, ಲರ್ನ್ ಕನ್ನಡ ವಿತ್ ಆಟೋ ಕನ್ನಡಿಗ, ನೀವು ಸರ್ಚ್ ಮಾಡಿ ಎಷ್ಟೊಂದು ಟ್ವೀಟ್ಗಳು ಬಂದಿದ್ದಾವೆ. ಏನಿಲ್ಲ, ಬರೀ # ಲರ್ನ್ ಕನ್ನಡ ಇದನ್ನು ಮಾತ್ರ ಹೊಡೆದ್ರೆ ನಾವು ಒಂದೇ ಒಂದು ಪದ ಸರ್, ಅದು ಎಷ್ಟು ಟ್ವೀಟ್ ಬರುತ್ತೋ ಅಷ್ಟು ತಕ್ಕ ಮಟ್ಟಿಗೆ ಅದು ರೀಚ್ ಆಗ್ತಾ ಹೋಗುತ್ತೆ. ನನ್ನ ಆ ಟ್ವೀಟ್ಗೆ ರಿಯಾಕ್ಷನ್ ಬಂದಿದ್ದು 2 ಮಿಲಿಯನ್ ಸರ್. ತುಂಬ ಓಲಾ CEO, ಆ್ಯಕ್ಟರ್ CEO ಎಲ್ಲರೂ ಟ್ವೀಟ್ ಹೊಡೆದ್ರು ಅದ್ರ ಬಗ್ಗೆ, ತುಂಬ ಒಳ್ಳೆಯದು, ಈ ರೀತಿ ಇದ್ರೆ ಕಲಿಬೋದು ಅಂತ. ಆ ರೀತಿ ನಮ್ಮ ಒಂದು ಪದ ಸರ್, ಬರೀ ಒಂದು ಪದ, ಒಂದು ಸೆಂಟೆನ್ಸು, ಲರ್ನ್ ಕನ್ನಡ, LEARN ಕನ್ನಡ, ಅದನ್ನು # ಬಳಸಿದ್ರೆ 1,000 ಟ್ವೀಟು ಸರ್. 1,000 ಚಾಲಕರನ್ನು ನಾನು ಇಟ್ಕೊಂಡ್ಬಿಟ್ಟು 1,00,000 ಟ್ವೀಟನ್ನು ನಾನು ಮಾಡಿಸ್ತೇನೆ. ಅದರಿಂದ ಏನಾಗುತ್ತೆ ಗೊತ್ತಾ ಸರ್? ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಏನಿದು ಟ್ರೆಂಡಿಂಗಲ್ಲಿ ಬರ್ತಾ ಇರೋದು, ಏನಿದು, ಯಾರಿದು ಮಾಡ್ತಾ ಇರೋದು. ಅದ್ರ ಮೇಲೆ ಹೊಡೆದ್ರೆ ಯಾರು ಮಾಡ್ತಾ ಇದ್ದಾರೆ, ಯಾರು ಫಸ್ಟ್ ಟ್ವೀಟ್ ಮಾಡಿದಾರೋ, ಯಾರು ಏನಕ್ಕೋಸ್ಕರ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಇಂಡಿಯಾ ಲೆವೆಲಲ್ಲಿ ನ್ಯೂಸ್ ಆಗುತ್ತೆ ಸರ್, ಇಡೀ ಬೆಂಗಳೂರಲ್ಲ, ಇಂಡಿಯಾ ಲೆವೆಲಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಟ್ವಿಟರಿಂದ ನಾವು ಇಲ್ಲಿ ಹೋಗ್ಬಿಟ್ಟು ಬ್ಲಾಕ್ ಮಾಡಿದ್ರೆ ಏನಾಗುತ್ತೆ ಸರ್? ಅಬ್ಬಬ್ಬ ಅಂದರೆ 1 ಅವರ್ ಟ್ರಾಫಿಕ್ ಜಾಮ್ ಆಗುತ್ತೆ.
ಲೋಕಲ್ ನ್ಯೂಸಲ್ಲಿ ಬರುತ್ತೆ, TV 9 ಬರುತ್ತೆ. ಅದು ಬಿಟ್ರೆ ಸರ್ಕಾರಕ್ಕೆ ನಮ್ಮ ಧ್ವನಿ ಮುಟ್ಟುತ್ತಾ? ಮುಟ್ಟಲ್ಲ. ನಾವು ಯೂಸ್ ಮಾಡಬೇಕಾಗಿರೋದು ಮೇನ್ ವೆಪನ್ಗಳು ಏನು ಹೇಳಿ, ಟ್ವಿಟ್ಟರು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್. ಮೊದಲೆಲ್ಲ ಅದು ಮಾಡ್ತಾಯಿದ್ರು, ಅದು ಹಂಗೆ ನಡೀತಾ ಇತ್ತು. ಪೇಪರ್ ಇತ್ತು, ಪೇಪರಲ್ಲಿ ಬರೀತಾ ಇದ್ರು, ಎಲ್ಲರಿಗೂ ಗೊತ್ತಾಗ್ತಾ ಇತ್ತು. ಇವಾಗ ಪೇಪರ್ ಕಮ್ಮಿ ಆಗಿದೆ, ನ್ಯೂಸ್ಗಳಿದ್ದಾವೆ. ನ್ಯೂಸ್ಗಳು ಅವ್ರದ್ದೇ TRP ನೋಡ್ತಾರೆ, ಬೇರೆ ಬೇರೆ TRP ನೋಡ್ತಾರೆ. ನಮ್ಮ ಕಡೆ ಗಮನ ಕೊಡಲ್ಲ. ಚಾಲಕರಿಗೆ ಕಷ್ಟ ಆಗ್ತೈತೆ ಅಂದರೆ ಯಾರೂ ನೋಡಲ್ಲ. ಸೊ ನಮ್ಮ ವೆಪನ್ನ ನಾವೇ ರೆಡಿ ಮಾಡ್ಕೋಬೇಕು. ಏನಿಲ್ಲ, ಪದಗಳು, ನಾವು ಮಾತಾಡೋಂಥ ಪದಗಳಿಂದ ಆಗುತ್ತೆ. ನಿಮ್ಗೆ ಅನಿಸಿದ್ದೇನೋ ಒಂದು ಚಿಕ್ಕ ವಿಡಿಯೋ, 1 ನಿಮಿಷದ ವಿಡಿಯೋ, ಅದನ್ನೇ ನೀವು ಟ್ವಿಟ್ಟರಲ್ಲಿ ಬಿಡಿ, ಹ್ಯಾಶ್ಟ್ಯಾಗ್ ಏನೋ ಒಂದು ಮಾಡ್ತೀವಿ, ಸೇವ್ ಡ್ರೈವರ್ಸ್, ಹ್ಯಾಶ್ಟ್ಯಾಗ್ ಆಟೋ ಡ್ರೈವರ್ಸ್ ಮ್ಯಾಟರ್ಸ್, ಆ ರೀತಿ ಒಂದು ಹ್ಯಾಶ್ಟ್ಯಾಗ್ನ ರೆಡಿ ಮಾಡಿದ್ರೆ ಇಡೀ ಇಂಡಿಯಾ ಲೆವೆಲಲ್ಲಿ ನಮ್ಮ ನ್ಯೂಸ್ ಹೋಗುತ್ತೆ. ನಾವು ಸರ್ಕಾರಕ್ಕೆ ಮುಟ್ಟಿಸ್ಬೇಕಂದ್ರೆ ಪ್ರತಿಯೊಂದು ಥರದಲ್ಲೂ ಮುಟ್ಟಿಸ್ಬೋದು. ಆದರೆ ಏನಂತಾರೆ, ನಮ್ಮ ಡ್ರೈವರ್ಸ್ನ ನಾವು ಎಜುಕೇಟ್ ಮಾಡ್ಬೋದು. ಕೆಲವ್ರು ಹೇಳ್ತಾರೆ ಸರ್, ಇನ್ನೂ ನನಗೆ ಹೇಳ್ತಾರೆ, ಆಟೋ ಡ್ರೈವರು ನನ್ನ DLಗೆ ಆದಷ್ಟು ವಯಸ್ಸು ನಿನಗಾಗಿಲ್ಲ. ನನಗೆ ಏನೂ ಮಾತಾಡೋಕ್ಕಾಗಲ್ಲ. ಅವ್ರು DLಗೆ ಆದಷ್ಟು ವಯಸ್ಸು ನನಗಾಗಿಲ್ಲ, ಬಟ್ ಅವ್ರಿಗಿಂತ ಜಾಸ್ತಿ ಇದೆ ನಮ್ಮ ಹತ್ರ. ಏನಂತಂದರೆ ಅವ್ರ ವಯಸ್ಸಿಗೆ ತಕ್ಕಂಗೆ ಅವ್ರು ಯೋಚಿಸ್ತಾರೆ, ನಮ್ಮ ವಯಸ್ಸಿಗೆ ತಕ್ಕಂತೆ ನಾವು ಯೋಚಿಸ್ತೀವಿ. ನಮ್ಮ ಸಾಹೇಬರು ನೋಡಿರ್ತೀರ ತುಂಬ ವಿಡಿಯೋದಲ್ಲಿ, ನನ್ನ ಮಗ ಇವನು ಸ್ವಲ್ಪ ಕತ್ತೆ ಥರ ಆಡ್ತಾನೆ, ಅವಾಗವಾಗ ತುಂಬ ಜಾಸ್ತಿ ಸರಳೆ ಮಾಡ್ತಾ ಇರ್ತಾನೆ ಅಲ್ವಾ ಸರ್? ಇದು ನನ್ನ ತಮ್ಮನ ಮಗ ಸರ್, ಆದಿಲ್ ಅಂತ. ಇವರು ಇಬ್ರು ಒಂದೇ ಕ್ಲಾಸಲ್ಲಿ ಓದೋದು. ಇವನು ಅವನ ಥರನೇ, ತರಲೆ ಸ್ವಲ್ಪ ಜಾಸ್ತಿ. ಇವನ ಹೆಸರು ಆದಿಲ್ ಅಂತ, ಅವನ ಹೆಸರು ಅಯಾನ್ ಅಂತ. ಒಳ್ಳೇದಾಗ್ಲಿ ಹುಡುಗರಿಗೆ. ಕನ್ನಡ ಓದ್ತಾ ಇದ್ದಾನೆ ನೋಡಿ, ಓದ್ತಾ ವರ್ಷ. ಏನಿದು ನಿನ್ಗೆ ಆ ಭಾಷೆ ಇಷ್ಟನಾ? ಅದಿಲ್ ಕನ್ನಡ. ಹಾ, ಸೂಪರ್. ನಿನಗೇನು ಇಷ್ಟ? ಯಾವ ಭಾಷೆ ಇಷ್ಟ? ನನ್ನ ತಮ್ಮ ತಿಳ್ಕೊಂಡು ತುಂಬ ದಿನ ಆಯಿತು. ಇದನ್ನ ಥರನೇ ಬರ್ತಿರ್ತಾನೆ ಅವಾಗ ಇಲ್ಲೇ ಜಾಸ್ತಿ, ನನ್ನ ಮನೇಲೇ ಇರೋದು. ಆದಷ್ಟು ಮಕ್ಕಳಿಗೆ ಕನ್ನಡ ಕಲಿಸೋದು ತುಂಬ ಒಳ್ಳೆಯದು. ಅವರಿಂದ ನಾವು ಭಾಷೆ ಬೆಳೆಸ್ಬೋದು. ನಾನು ಇಂಗ್ಲಿಷಲ್ಲಿ ಬಡವ, ಕನ್ನಡದಲ್ಲಿ ಶ್ರೀಮಂತ. ನಾವು ಇವಾಗ ನಾನು ಮಹಾರಾಷ್ಟ್ರದಲ್ಲಿದ್ದೆ, 2 ವರ್ಷ ಇದ್ದೆ ಸರ್. ಅಲ್ಲಿ ಮರಾಠಿ ಅರ್ಥ ಆಗ್ತಿತ್ತು, ಮಾತಾಡೋಕ್ಕೆ ಬರ್ತಿರ್ಲಿಲ್ಲ. ಬಟ್ ಹಿಂದಿ ನನಗೆ ಪರ್ಫೆಕ್ಟಾಗಿ ಓದೋಕ್ಕೆ ಬರುತ್ತೆ, ಬರೆಯೋಕ್ಕೆ ಬರುತ್ತೆ. ಏನಕ್ಕಂದರೆ ನಾನು ಕಲ್ತಿರೋದು 2ನೇ ಕ್ಲಾಸ್ ಆದ್ರೂ ಹಿಂದಿ ಅವಾಗಿತ್ತು. ನಾನು ಕಲಿಯುವಾಗ 5ನೇ ಕ್ಲಾಸಿಂದ ಹಿಂದಿ ಇತ್ತು, ಅದನ್ನು ನಾನು ಕಲ್ತ್ಕೊಂಡಿದ್ದೆ. ನನಗೆ ಹಿಂದಿ ಓದೋಕ್ಕೂ ಬರುತ್ತೆ, ಬರೆಯೋಕ್ಕೂ ಬರುತ್ತೆ. ಬರೆಯೋದು ನಾನು ತುಂಬ ಕಮ್ಮಿ. ಪ್ರತಿಯೊಂದು ಭಾಷೆನೂ ಓದ್ತೀನಿ. ಕನ್ನಡ, ತೆಲುಗು, ಮರಾಠಿ, ಹಿಂದಿ, ಇಂಗ್ಲೀಷು 5 ಭಾಷೆನೂ ನಾನು ಓದ್ತೀನಿ. ಆದರೆ ಬರೆಯೋಕ್ಕೆ ನಂಗೆ ಕಷ್ಟ, ಯಾಕಂದರೆ ಹ್ಯಾಂಡ್ ರೈಟಿಂಗ್ ಅಷ್ಟೊಂದು ಇದು ಇಲ್ಲ ಸರ್. ನಾನು ಪ್ರತಿಯೊಂದು ಭಾಷೆನೂ ಓದೋಕ್ಕಾಗುತ್ತೆ. ಇವಾಗ ನಾನು ಇಲ್ಲಿದ್ದೀನಿ, ಕರ್ನಾಟಕದಲ್ಲಿದ್ದೀನಿ, ಬೆಂಗಳೂರಲ್ಲಿದ್ದೀನಿ. ಕನ್ನಡ ಕಲೀಲೇಬೇಕು. ಇದೇ ಜಾಗದಲ್ಲಿ ನಾನು ಮತ್ತೆ ಮಹಾರಾಷ್ಟ್ರದಲ್ಲಿ, ಮುಂಬೈಲಿದ್ದರೆ ಅಲ್ಲಿನ ಭಾಷೆನ ಕಲಿಬೇಕಾಗುತ್ತೆ. ಅದೇ ನಾವು ದೆಹಲಿಲಿದ್ದರೆ ಅಲ್ಲಿನ ಭಾಷೆಗೆ ಗೌರವ ಕೊಟ್ಟು ಅಲ್ಲಿ ಭಾಷೆ ಕಲಿತು ನಾವು ಅವ್ರ ಜೊತೆ ಬೆರೀಬೇಕಾಗುತ್ತೆ. ಆವಾಗಲೇ ನಮಗೆ ಭಾಷೆ ಕಲ್ತ್ರೇ ನಮ್ಗೆ ಆಗೋದು. ಇವಾಗ ಕರ್ನಾಟಕದಲ್ಲಿದ್ದೀವಿ, ಕನ್ನಡನ ಕಲಿತು ಕನ್ನಡದಲ್ಲಿ ಮಾತಾಡಿದ್ರೆ, ವ್ಯವಹರಿಸಿದ್ರೆ ನಮ್ಮ ಭಾಷೆಗೂ ಒಂದು ರೆಸ್ಪೆಕ್ಟ್ ಇರುತ್ತೆ. ಇಷ್ಟೇ ಹೇಳೋದು. ನಾವು ಎಲ್ಲೆಲ್ಲಿರ್ತೀರೋ ಆ ಭಾಷೆಗೆ, ಅಲ್ಲಿನ ನೆಲಕ್ಕೆ, ಅಲ್ಲಿನ ಜಲಕ್ಕೆ ಗೌರವ ಕೊಡಿ. ಅದೇ ನಮ್ಗೆ ಅನ್ನ ಹಾಕೋದು. ಲಿಪಿಗಳು ಕನ್ನಡಕ್ಕೆ ಅಲ್ಲಿ ಉಂಟು 4ನೆಯ ದೊಡ್ಡ ಸ್ಥಾನಮಾನಗಳು. ನಮ್ಮನ್ನು ಗುರುತಿಸಿ ಇಲ್ಲಿ ತನಕ ಬಂದು ಸಂದರ್ಶನ ತಗೊಂಡಿರುವಂಥ ಕನ್ನಡ ಮಾಧ್ಯಮದವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ವೀಕ್ಷಕರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬು, ಲೈಕ್, ಫಾಲೋ ಕೊಟ್ಬಿಡಿ ಪಾಪ. ಯಾಕಂದರೆ ತುಂಬ ಕಷ್ಟಪಟ್ಟು ಮಾಡ್ತಾ ಇರ್ತಾರೆ, ನಾನು ಕೂಡ ಕಷ್ಟಪಟ್ಟು ಮಾಡ್ತಾಯಿದ್ದೀನಿ. ಅವ್ರಿಗೆ ನೀವು ಕೊಡೋಂಥ ಗೌರವ ಅಂತಂದರೆ ಒಂದು ಸಬ್ಸ್ಕ್ರೈಬರು, ಪ್ರತಿಯೊಬ್ಬ ಸಬ್ಸ್ಕ್ರೈಬರು ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ಅವರಿಗೆ ಒಂದು ಇನ್ನೂ ಈ ಕೆಲಸನ ಮಾಡೋಕ್ಕೆ ಇನ್ನೂ ಹುಮ್ಮಸ್ಸು ಬರುತ್ತೆ, ಇನ್ನು ಮುಂದೆ ಹೆಜ್ಜೆ ಇಡ್ಬೋದು ಅಲ್ವಾ ಸರ್? ಖಂಡಿತ. ಥ್ಯಾಂಕ್ ಯು. ಸಿಗೋಣ ಇನ್ನೊಂದು ಸಾರಿ. ಧನ್ಯವಾದಗಳು ಸರ್. ಒಳ್ಳೆ ಸಂದರ್ಶನ ಕೊಟ್ಟರೆ ಕನ್ನಡ ಮಾಧ್ಯಮ ವೀಕ್ಷಕರೆಲ್ಲರೂ ಕೂಡ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳ್ತಾ ಧನ್ಯವಾದಗಳು. ಇಷ್ಟು ವರ್ಷ ನನ್ನನ್ನು ಪ್ರೀತಿಯಿಂದ ಸಾಕಿ ಬೆಳೆಸಿರೋದು ಕರ್ನಾಟಕದ ಜನತೆ. ಅದನ್ನು ನಾನು ಎಂದಿಗೂ ಮರೆಯಕ್ಕೆ ಸಾಧ್ಯ ಇಲ್ಲ ಸರ್. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ.